ಈಗ ಏನಕ್ಕೆ? ಶಿವರಾತ್ರಿ ಹಬ್ಬ ಅಲ್ವಾ ಅದಕ್ಕೆ. ಹೌದಾ, ಹಬ್ಬಕ್ಕೆ ಇದೇ ರೀತಿ ಹೋಗ್ತೀಯ ಊರಿಗೆ? ಸ್ನಾನ ಮಾಡ್ಕೊಂಡು ಆಮೇಲೆ ಬಟ್ಟೆ ಹಾಕೊಂಡು ಹೋಗೋಣ. ಹೌದಾ, ಸರಿ ಆಯಿತು, ಹೋಗೋಣ ಬಾ. ಮೊದಲು ಸ್ನಾನ ಮಾಡ್ಕೊಂಡು ರೆಡಿ ಆಗು. ಸ್ನಾನ ಎಲ್ಲ ಆದ ನಂತರ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಮಗನ ಕೈಲೂ ಕೂಡ ಪೂಜೆ ಮಾಡಿಸಿದ್ದಾಯಿತು. ಆಮೇಲೆ ಮತ್ತು ನಮ್ಮನೆ ಇನ್ನೂ ಒಂದು ದೇವ್ರ ಮನೆ ಇದೆ, ಅಲ್ಲೂ ಕೂಡ ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ಆದಮೇಲೆ ಪಾಪು ಕೈಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಸಿ ಆಯಿತು. ನಂತರ ಸ್ನಾನ ಪೂಜೆ ಎಲ್ಲ ಆಯಿತು. ತಿಂಡಿ ತಿಂತಾ ಇದ್ದಾನೆ. ತಿಂಡಿ ತಿಂದು ಊರಿಗೆ ಹೊರಡಬೇಕು. ತಿಂಡಿ ಹೇಗಿದೆ ಮಗನೇ? ಹೌದಾ, ಫೈನಲಿ ಊರಿಗೆ ಹೋಗೋದಕ್ಕೆ ರೆಡಿಯಾಗಿ ಆಯಿತು. ಮತ್ತು ಊರಿಗೆ ಹೋಗೋದಕ್ಕೆ ಮುಂಚೆ ದೊಡ್ಡಮ್ಮತಾಯಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಈ ರೀತಿ ದೇವರ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಶಿವರಾತ್ರಿ ಪ್ರಯುಕ್ತ ಮಾಡಿದ್ದಾರೆ ಅಂತ. ಇವಾಗ ನಮ್ಮೂರಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಹಬ್ಬದ ಪ್ರಯುಕ್ತ. ಅದು ಹೇಗೆ ಆಡ್ತಿದ್ದಾರೆ ಅಂತ ನೋಡೋಕೆ ಹೋಗೋಣ ಬನ್ನಿ. ಫೈನಲಿ ನಮ್ಮೂರನ್ನ ಕ್ರಿಕೆಟ್ ಆಡ್ತಾ ಇರೋವಂಥವ್ರು. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು.